ಹಾಯ್ ಫ್ರೆಂಡ್ಸ್, ಇದು ಬಂದು ಬುಧವಾರ. ಇವತ್ತಿನ ತಿಂಡಿಗೆ ನಾನು ಚಪಾತಿ ಜೊತೆ ಕ್ಯಾಪ್ಸಿಕಮ್ ಹಾಲು ಕರಿ ಮಾಡ್ತಾ ಇದ್ದೀನಿ. ಈಗಾಗಲೇ ಹಿಟ್ಟನ್ನು ನೆನೆಸಿಟ್ಟಿದ್ದಾಗಿತ್ತು. ಇನ್ನು ಈ ಕಡೆ ಬೇಗ ಬೇಗ ಕ್ಯಾಪ್ಸಿಕಮ್ ಮತ್ತು ಹಾಲನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೂ ಹಾಕಿದ್ದಾಯಿತು. ಇನ್ನು ಈ ಕಡೆ ನಾಳೆಯ ತಿಂಡಿಗೆ ಉದ್ದಿನಬೇಳೆ ಮತ್ತು ಅವಲಕ್ಕಿನ ವಾಶ್ ಮಾಡಿ ನೆನೆಸಿಟ್ಟಿದ್ದಾಯಿತು. ಉದ್ದಿನಬೇಳೆ ಬೇಗ ನೆನೆಸಿಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಈ ಕಡೆ ಕ್ಯಾಪ್ಸಿಕಮ್ ಮತ್ತು ಪೊಟ್ಯಾಟೊ ಚೆನ್ನಾಗಿ ಬೆಂದಿತ್ತು. ಈಗ ಇನ್ನೊಂದ್ಸರಿ ಉಪ್ಪಾಕಿ ಬೇಯಿಸೋಣ ಅಂದ್ಬಿಟ್ಟು ಉಪ್ಪಾಕಿ ಮಿಕ್ಸ್ ಮಾಡಿ ಬೇಯಿಸೋದಕ್ಕೆ ಇಟ್ಟಿದ್ದಾಯಿತು. ಆ ಒಂದು ಗ್ಯಾಪಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ತುಂಬನ್ನು ತೆಗೆದಿಟ್ಟಿದ್ದಾಯಿತು. ಈ ರೀತಿ ಹಸಿಮೆಣ್ಸಿನ್ಕಾಯಿ ತುಂಬು ತೆಗೆದಿಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಬೇಗ ಹಾಳಾಗೋದಿಲ್ಲ. ಇನ್ನು ಚಪಾತಿ ಮಾಡಿ ಮಕ್ಕಳಿಗೂ ಮನೆಯವ್ರಿಗೂ ಕೊಟ್ಟಿದ್ದು ಆಯಿತು. ಬ್ರೇಕ್ಫಾಸ್ಟ್ ಮುಗಿಸಿದ್ರೆ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಮಾಡೋದಕ್ಕೂ ಈಸಿ ಆಗುತ್ತೆ. ಇವತ್ತಿನ ಒಂದು ಊಟಕ್ಕೆ ಪಲಾವ್ ಮತ್ತು